ಯವ್ವ ಕಾಲ ಯವ್ವ ಯಾರು ಹೊಡೆದಾರ್ರಿ ನಮಗ ಇಂಥ ಪರಿ ಕುಂಡಿ 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 ಹೋದ್ರು ಕಾಲು 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 ಹಿಂದೆ ಮಾರಿಲೆ ಹೊಡೆದ್ರ ಹೆಂಗಾಗತ್ತೆ ಹೇಳು? ಯವ್ವ ಆಗಕತ್ತಿಲ್ರಿ ನಮಗೆ ಆಗಕತ್ತಿಲ್ಲ. ಡಾಕ್ಟರ್ನ ಕರೆಸ್ರಿ ಏ ಡಾಕ್ಟ್ರೇ ಎಲ್ಲ ಯಾಕೆ ಬೇಕು? ಎಲ್ಲ ಆರಾಮಾಗತ್ತೆ. ಒಂದಿಟ್ಟು ಕಾವು ಉಪ್ಪಿನಕಾವು ಕೊಟ್ಕೊಂಡ್ರೆ ಆರಾಮಾಗತ್ತಾಳ. ಬಿಸಿ 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 ನೀರು ಹಾಕೊಂಡ್ಬಿಡ್ರಿ, ಆರಾಮಾಗತ್ತೆ. ನಾವೇನು ಅಂತಂದು ಮಾಡಿದ್ದೇವಲ್ಲ ಗಿರಿಜಿ ಅವರಿಗೆ, ಆ ಕಲ್ಲಿನ ಬಿಟ್ಟು ನಮ್ಮನ್ನಿಬ್ಬರನ್ನ ಹೊಡೆದಾರ ಅಂದ್ರೆ ಅವ್ರಿಗೆ ಏನು ಅಂತಂದು ನಾವು ಮಾಡಿದ್ದೇವೆ? ಯವ್ವ ಕಾಲು ಕತ್ತರಿಸಿ ಹೋಗ್ಲಿ ಅವ್ರದ್ದು, ಏನಾರ ಬಂದು ಸತ್ತು ಹೋಗ್ಲಿ ಅವು ನೀಸ್ ನನ್ನ ಹಾಟ್ಯಾಗಳು. ಯವ್ವ ನಾವೇನಂತಂದು ಮಾಡಿದ್ದೇವೆ ಯವ್ವ ಹೆಂಗೆ ಮಾಡಲಿ? ನನಗೆ ಎದ್ದು ಅಡ್ಡಾಡಕ್ಕೆ ಸಂಡಸ್ಕೋವಾಗ ಸರಿಯಕ್ಕೆ ಆಗತ್ತಿಲ್ಲ, ಏನು ಮಾಡಲಿ? ಏ ಹಂಗೆಲ್ಲ ಬೈಬಾರ್ದು ಅವ್ರಿಗೆ. ಕತ್ತರಿಸಿ ಹೋಗ್ಲಿ ಅದಾಗಲಿ ಹಂಗೆಲ್ಲ ಬೈಬಾರ್ದು. ನೋಡೋ ಸಂಗು ಹೆಂಗೆ ಬೈತಾರೆ? ಅದು ಚಲೋ ಅನ್ಸುತ್ತಾನೆ. ಹಂಗೆ ಒಬ್ರಿಗೆ ಬೈಬಾರ್ದು. ಅದು ನಿಮ್ಗೆ ಮತ್ತೊಮ್ಮೆ ಯಾರ ಮತ್ತೆ ಹೊಡಿತಾರೆ ನೋಡು. ಮತ್ತೆ ಹಂಗೆಲ್ಲ ಬೈಬಾರ್ದು. ಏನು ತಿಳುವಳಿಕೆ ಐತೆ ಇಲ್ಲ ನಿಮಗೆ? ಬುದ್ಧಿ ಇಲ್ಲಾರ್ದೈತನ ಮಾತಾಡಕತ್ತೀರಿ ನೋಡಿ ನೀವಂತರು. ಈಗ ಆಗೈತಿ, ಈಗ ಮತ್ತೆ ಇನ್ನೊಂದಿಟ್ಟು ಆಗ್ತೈತೆ ನೋಡಿ. ಇನ್ನೊಬ್ರಿಗೆ ಬೈದ್ರಿ ಅಂದ್ರೆ ನೀವು ಮಲ್ಲೇಶ ಮನೆಗೆ ಕರ್ಕೊಂಡೋಗಿನಪ್ಪ, ಕರ್ಕೊಂಡೋಗಿ ಅಲ್ಲೇ ಒಂದು ಗುಳಿಗೆ ತೊಗೊಂಡು ಕೊಟ್ಟು ಮಲಗಿಸ್ತೀನಿ. ಒಂದಿಟ್ಟು ಊಟ ಅದು ಮಾಡಿ ಗುಳಿಗೆ ಕೊಟ್ಬಿಡ್ತೀನಿ. ನೀನು ಗುಳಿಗೆ ಬರ್ತೀಯನ ಮತ್ತೆ ಗುಳಿಗೆ ತೊಗೊಳಕ್ಕೆ? ಇಲ್ಲಪ್ಪ, ಮನೆ ಮುಳ್ಳುಡ್ಸಾರು ಹೊಡೆದಿದ್ಲಲ್ಲ ನನಗೆ, ಆವಾಗ ನನಗೂ ಭಾಳ ಮೈಕೈ ಭಾಳ ಬ್ಯಾನಾಗಿದ್ದು. ಅವಾಗ ತೊಗೊಂಬಂದಿದ್ದು ಅದಾವ, ಭಾಳ ಚಲೋ ಅದಾವ, ಭಾಳ ಸ್ಟ್ರಾಂಗ್ ಅದಾವ. ಆವಾಗ ಕೊಡ್ತೀನಿ. ಸಂಗ ಏನಾಯ್ತು ಅಯ್ಯ ಗಿರಿಜವ್ಗ ಇಬ್ರು ಕಾಲು ಚಾಚ್ಕೊಂಡು ಮಾರಿ ಸಣ್ಣದು ಮಾಡ್ಕೊಂಡು ಕೂತಾರಲ್ಲ, ಯಾಕ ಮಲೇಶ ಏನಾಯ್ತಲ್ಲ? ಏನಿಲ್ಬೇ, ಇವರು ಕಡಿ ತರಕಂತ ಹೋಗಿದ್ರಲ್ಲ, ಕಡಿ ತೊಗೊಂಡು ಬರುವಾಗ ಯಾರ ರಗ್ ಹಚ್ಚಿ ಇಬ್ರು ಹೊಡೆದು ಹೋದ್ರಂತ. ಯಾರು ಅನ್ನೋದಾಗ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಹೊಳ್ಳಿ ನೋಡಿಟ್ಲೇನೆ ಹೋಗ್ಬಿಟ್ಟಿದ್ರಂತ. ಅಯ್ಯ ಹೌದಾ? ಚಲೋ ಆತಪ್ಪ ಹೊಡೆದಿದ್ದು. ಗೊತ್ತಾತಿಲ್ಲ ಹೊಡೆದಿದ್ರೆ ಏಟು ಹೆಂಗಾಗಿರ್ತಾವು, ಎಷ್ಟು ತ್ರಾಸ ಆಗುತ್ತಾ ಅನ್ನೋದು ಗೊತ್ತಾತಿಲ್ಲ ನಿಮ್ಮಿಬ್ಬರಿಗೆ. ಆ ಪಾಪ ಅಂಗನವಾಡಿ ಟೀಚರ್ಗೆ ನಿಮ್ಮ ಗಂಡದರ ಜೊತೆ ಬರೀ ಮಾತಾಡಿದ್ದಕ್ಕನ ಆ ಪರಿ ಇಬ್ಬರು ಕೂಡಿ ಹೊಡೆದಿರಿ. ಈಗ ನಿಮ್ದು ಹೆಂಗಾಗೈತಿ? ಅದಕ್ಕೆ ಆ ದೇವರು ಇಬ್ಬರನ್ನು ಕಳ್ಸ್ಯಾನ, ನಿಮ್ಮಿಬ್ಬರಿಗೆ ಹೊಡ್ಯಾಕಂತನ ಕಳ್ಸ್ಯಾನ. ಬೇಸ್ ಹೊಡ್ಸ್ಕೊಡ್ರೆ ಈಗಾರ ಗೊತ್ತಾತಿಲ್ಲ. ಏನಿದ್ದಿದ್ದು ಇಲ್ಲೇ ಅನುಭವಿಸ್ಬೇಕು, ಅಲ್ಲಿ ಹೋಗಿಂದಲ್ಲ ಇಲ್ಲೇ. ನೀವು ತಪ್ಪು ಮಾಡಿದಾಗ ದೇವ್ರು ನಿಮ್ಗೆ ಹೊಳ್ಳಿ ಶಿಕ್ಷೆ ಕೊಟ್ಟು ನೋಡು. ನೀವು ಅಲ್ಲೇ ಆ ಹೆಣ್ಮಗಳಿಗೆ ತಪ್ಪತ್ತಂತ ಹೇಳಿಬಿಟ್ಟಿದ್ರೆ ಮುಗಿದು ಹಾಕಿತ್ತು. ಈಗ ಉಣ್ಣಾಕತ್ರೆ ಉಣ್ರಿ, ಚಂದಾಗ ಉಣ್ರಿ. ಅಲ್ಬೇ ದೊಡ ಅಕ್ಕಿನ ನಾವು ಹೊಡೆದಿದ್ದಕ್ಕೆ ದೇವ್ರು ನಮ್ಮಿಬ್ಬರನ್ನ ಹೊಡ್ಯಾಕ ಇನ್ನ ಇಬ್ಬರನ್ನ ಕಳ್ಸ್ಯಾನ ಅಂದ್ರೆ ಆಕಿಂದ ಹೊಡೆದಿದ್ದು ತಪ್ಪನ? ಅದು ಆಕಿಂದೇನು ತಪ್ಪೇ ಇಲ್ಲನ? ಹೌದವ, ಆಕಿಂದೇನು ತಪ್ಪೈತಿ? ಅದು ತಪ್ಪಂದ್ರೆ ಎಲ್ಲಾರ ಹೋಗಿ ಎಲ್ಲರೂ ಸಿಕ್ಕಾಕೊಂಡಿದ್ದಾರ? ಹೋಗಿ ಬಂದು ಬೆಲ್ಲ ಕೊಟ್ಟಿದ್ನಾ ಇವಾರ ಕೊಟ್ಟಿದ್ನಾ ಆಕೆಯಾರ ಕೊಟ್ಟಿದ್ಲ? ಇಲ್ಲಲ್ಲ, ಏನೂ ಇಲ್ಲ. ಸುಮ್ಮ ಮಾತಾಡ್ಕೊತ ನಿಂತಾರ. ಮಾತಾಡಿದ್ರೆ ಏನಾಗ್ತವ? ಹಂಗೆಲ್ಲ ಮಾಡಬಾರ್ದೆ. ಈಗ ಯಾರು ಈಗ ನಾನು ನಿಮ್ಮ ತಂಗಿ ಬರ್ತಾಳ, ನಿಮ್ಮ ತಂಗಿನೂ ಮಾತಾಡಿಲ್ಲ ಅಂದ್ರೆ ಆಕೆಗೆ ಹಿಂಗೆ ಹೊಡಿತೇನ? ಹೊಡಿತಿ ಇಲ್ಲ? ಈಗ ನಮ್ಮ ಗಿರಿಜಾವನು ಮಾತಾಡ್ತಾಳ, ಆಕೆಗೆ ಹೊಡಿಬೇಕು. ಗಿರಿಜಿ ನೀನು ನಿನ್ನ ಜೊತೆ ನಮ್ಮ ಮಲ್ಲೇಶನ ಜೊತೆ ನೀ ಮಾತಾಡ್ತೀಯಲ್ಲ, ಗಿರಿಜಿ ನೀನು ಹೊಡಿಬೇಕನ? ನಿಮಗೆ ಬೇಕಾದವರು ಮಾತಾಡಿದ್ರೆ ನಡಿತೈತಿ. ಆಕಿ ಯಾರ ಟೀಚರ್ತಿ ಚಂದದಾಳ, ಒಂದಿಟ್ಟು ಪ್ಯಾಶನ್ ಮಾಡ್ಕೊತ ಅಡ್ಡಾಡ್ತಾಳ ಅಂತ ಹೇಳಿ ನಿಮಗೆ ಹೊಟ್ಟಿ ಕಿಚ್ಚು, ಹೌದಿಲ್ಲ? ಎಲ್ಲಿ ನಮ್ಮ ಗಂಡದೇವ್ರು ನೋಡಿ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳ ಚಂದದಾಳ ಅಂಥೇಳಿ, ಹೌದಿಲ್ಲ? ಅಂಥದ್ದು ಗುಣ ಇರಬಾರ್ದು. ಮೊದ್ಲು ಅವ್ರು ಹೆಂಗೆ ಏನು ತಿಳ್ಕೊಂಡು ಮಾತಾಡ್ಬೇಕು. ಹುಚ್ಚರಾಕರ ನೀನು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾತಾಡಿದ್ರಿ, ಆಕಿಗೆ ಮತ್ತೆ ಇನ್ನೊಂದಿಟ್ಟು ಚಲೋ ಆಯ್ತು ಮಾತಾಡಕ ಅನ್ನಕ ಎಲ್ಲದಕ್ಕೂ. ನಿಮ್ಮ ಗಂಡದರ ಜೊತೆ ಇನ್ನೊಂದಿಟ್ಟು ಮಾತಾಡಿದ್ರೆ ಇವ್ರಿಗೆ ಸಿಟ್ಟು ಬರ್ತೈತಿ, ಇನ್ನೊಂದಿಟ್ಟು ಮಾತಾಡೋ ನಿಂದ್ರು ಅಂತೇಳಿ ಚಲಾಟ ಆಡ್ದಂಗೆ ಆಡಕತ್ತೀರಿ ಅಷ್ಟೇ ನೀವು, ಮತ್ತೇನಿಲ್ಲ. ನಿಮ್ಮ ಮಲೇಶ ಯಾರು ಹೊಡೆದಾರ ಏನು ಅನ್ನೋದು ಪಟೇಲ್ರಿಗೆ ತಿಳಿಸು. ನಡ್ರಿ ಪಟೇಲ್ರಿಗೆ ಹತ್ರ ಕರ್ಕೊಂಡು ಹೋಗೋಣ, ನಡಿ ಇವ್ರಿಬ್ಬರು. ಏನು ಮಾಡೋದು? ಕರ್ಕೊಂಡೋಗೋಣ? ನಾವಿಬ್ಬರು ಹೊಡೆದೇವು ಅನ್ನೋದು ಗೊತ್ತಾಗಂಗಿಲ್ಲ, ಯಾರು ಹೇಳೋದು ಇಲ್ಲ. ಕರ್ಕೊಂಡೋಗೋನು. ಮತ್ತು ಇನ್ನೊಂದು ಅಲ್ಲಿ ಅಂಗನವಾಡಿ ಟೀಚರ್ನ ಕರ್ಸೋಣ, ಇವರಿಬ್ಬರು ತಪ್ಪಾತಂತ ಕೇಳಕ್ಕೆ ಹಚ್ಚೋಣ. ಏನು ಎಲ್ಲನೂ ಆಗುತ್ತಾ? ನಡಿ ಹೋಗೋಣ. ಹಂಗಂತೀಯ? ಹ್ಞೂ, ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಯಾರು ಹೇಳಂಗಿಲ್ಲ. ನಡಿ ಕರ್ಕೊಂಡು ಮೆಲ್ಲಕ್ಕೆ ಹೋಗೋಣಂತ. ಏನದು ಗುನು ಮಾತಾಡಕತ್ತೀರಿ ಇಬ್ರು? ಯಾಕಪ್ಪ ಹೋಗಿ ಅಲ್ಲಿ ಗುನು ಮಾತಾಡತ್ತೀರಿ ಇಬ್ರು? ಕರ್ಕೊಂಡು ನಡ್ರಿ. ಹಂಗ ಪಟೇಲಿಗೆ ಇವರಿಬ್ರು ತಪ್ಪತ್ತಂತ ಕೇಳಲ್ರಕ್ಕ. ಪಾಪ ಆ ಊರಿನ ಪಟೇಲ್ರವರು ಅಂಥವ್ರಿಗೆ ಹೆಂಗೆ ಬೇಕು ಹಂಗೆ ಮಾತಾಡಿ ಬಂದಾರ ಇಬ್ರು. ಬೋಸಡ್ಯಾರ. ನಡ್ರಿ ಮೆಲ್ಲಕ್ಕೆ ಕರ್ಕೊಂಡು ಹೋಗೋಣ. ಎದ್ದೇಳು ಮೆಲ್ಲಕ್ಕೆ. ನೀನು ಎದ್ದೇಳವ ಮೆಲ್ಲಕ್ಕೆ, ಹಂಗೆ ಎದ್ದೇಳು, ಏನಾಗೋದಿಲ್ಲ. ಹಂಗೆ ಕಾಲು ಬ್ಯಾನಿಗೆ ಇನ್ನೊಂದಿಟ್ಟು ಹಿಡ್ಕೋತಾವು, ಹಂಗೆ ಮೆಲ್ಲಕ್ಕೆ ಎದ್ದೇಳ್ರಿ. ಕರ್ಕೊಂಬರ್ರಿ, ನಿಮ್ಮ ಹೆಂದಿದಾರ ಕೈ ಹಿಡ್ಕೊಂಡು ಮೆಲ್ಲಕ್ಕೆ ಕರ್ಕೊಂಬರ್ರಿ. ಯವ್ವ ನಡೆಯಕ ಬರಾಕತ್ತಿಲ್ಲಲ್ರಿ ಕಾಲು. ಯವ್ವ
ಮೇಲ್ಕ ನಡಿ ಓ ಮಾರಾಯ ಮತ್ತೆ ಬಿದ್ದಿದ್ದಿ ಹಾಂ ಎಲ್ಲಿ ನೀನು ಹೊತ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಮೊದ್ಲ ತೆಳ್ಳನೇಕೆ ಹಿಂಗೆ ಹೊತ್ಕೊಂಡು ಹೋಗಕ್ಕೆ ಒಳ್ಳೆ ಇದು ಜೋಳದ ಚೀಲಿದ್ದಂಗೆ ಇದೆಯಪ್ಪ ಮೇಲ್ಕ ನಡಿ. ನಾನು ಜಾಸ್ತಿಲಿದ್ದಂಗೆ ಇದೀನಿ ಅಟ್ ದಪ್ಪದಿನ ನೋಡ ನಾನು ಅದಕ್ಕಾನ ಆ ಟೀಚರ್ ತಿನ್ನೊಳಕ್ಕೆ ಹೋಗಿದ್ದು. ಇಟ್ಟಾದ್ರೂ ಏನ ಟೀಚರ್ ತಿನ್ನ ತೊಗೊಂಬ ನೆಡ್ಬರ್ಕ ಏನು ಯಾರೂ ಇಲ್ಲ ಭೂಮಿ ಮೇಲೆ ಒಬ್ಬೇಕದ ಟೀಚರ್ ತಿನ್ನ ನೋಡಕ್ಕೆ ನಿನ್ನ ಅವನ ನಡಿ ಸಮ. ಪಟೇಲ್ರ ಅದಿರಿ ನನ್ನ ಮನ್ಯಾಗ ಬರೀ ಯಾರು ಯಾಕೆ ಎಲ್ಲರೂ ಬಂದ್ಬಿಟ್ಟಿರಿ? ಯಾಕೆ ಗಿರಿಜವ್ವ ಜಯವ್ವ ಯಾಕೆ ಮಾರಿ ಹಿಂಗೆ ಮಾಡ್ಯಾರ? ಹಿಂಗೆ ಯಾಕೆ ಒಂಥರ ಕುಂಡಿ ನಿಗಿಸ್ ನಡೆಯಕತ್ತಾರ? ಏನಾತು ಯವ್ವ? ಏನು ಹೇಳವ? ಹಾಂ ಕರಿಯವ್ವ ನಿನ್ನ ಗಂಡನ ಕರಿ. ಪಟೇಲ್ ಅದ ನನ್ನ ಒಳಗ ಕರಿ ಇದ್ರ ರೀ. ಇಲ್ಲಿ ಊರನವ್ರು ಬಂದಾರ ಬರೀಲಿ. ಯಾರವರು? ಅಯ್ಯ ಬಾಣನ್ ಬಂದಾರ ಬರೀಲಿ. ಏನು ಬೇವ ಏನು ಇವ್ರನ್ನ ಕರ್ಕೊಂಬಂದು ಅಲ್ಲ ಹಾಂ? ನಿಮ್ಮ ಸೊಸಿಗಂತರೂ ಹೆಂಗೆ ಮಾತಾಡಬೇಕು ದೊಡ್ಡವ್ರಿಗೆ ಅನ್ನೋದು ಏನು ಗೊತ್ತಿಲ್ವೇ? ಹಾಂ ಏನು ನೀನು ನಮ್ಮ ತಾಯಿ ಸಮಾನ ಮರ್ಯಾದೆ ಕೊಟ್ಟು ಹೇಳತ್ತೀನಿ ಒಂದು ಇಟ್ಟಿಟ್ಟು ಏನೋ ಇಲ್ಲವ ನಿನ್ನ ಸೊಸಿಗೆ. ಹಾಂ ಅವ್ರ ಮನೆಗೆ ಹಿಂಗೆ ಕಲಿಸಿದ್ದು ನಾವು ಊರು ಪಟೇಲ್ ಇದ್ದೀನಿ. ಹಾಂ ಎಲ್ಲರೂ ಹೊಂಟ್ರ ನಮಸ್ಕಾರ ರೀ ಅಂತೇಳಿ ಮಾತಾಡ್ತಾರ. ಇವರು ನೀನು ಯಾವ ಪಟೇಲಾಗಿಯಾ ನೀ ಏನಿದಾಗಿಯಾ ಹೆಂಗೆ ಬೇಕು ಹಂಗೆ ಮಾತಾಡಿದ್ರು. ಹಾಂ ನಮ್ಮ ಮರ್ಯಾದೆ ಊಟ ಕಳೆದು ಬಿಟ್ರ ಇವರಿಬ್ರು. ಹಾಂ ಮನ್ಸಿಗೆ ಭಾಳ ಬೇಸರ ಆಗೈತಿ ಬೇ ನಮಗೆ. ಇವರಿಬ್ರು ಮಾರಿ ನೋಡಕ್ಕೂ ನಮ್ಗೆ ಇಷ್ಟ ಆಗಂಗಿಲ್ಲ. ಕರ್ಕೊಂಡು ಹೋರಿ. ಎದಕ್ಕೆ ಕರ್ಕೊಂಬಂದಿರಿ ಇಲ್ಲಿ? ಅಲ್ಲಲ್ಲೇ ಗಿರುಜಿ, ನಾವು ಇವನಿಗೆ ಕ್ಯಾಕ್ರಿಸಿ ಮಾರಿ ತುಂಬ ಉಳಿ ಬಂದಿದ್ದೇವೆ. ಹೊಳ್ಳಿ ಇವನ ಕಾಲನ ಹಿಡ್ಕೊಳಂಗೆ ಆತಲ್ಲಲ್ಲೇ ನಮ್ಮ ಪರಿಸ್ಥಿತಿ. ಹಾಂ ಏಯವ್ವ ದೇವ್ರು ಯಾಕೆ ಹಿಂಗೆ ಮಾಡಿದ? ನಾವು ಆಕೆ ಅಂಗನವಾಡಿ ಟೀಚರಿಗೆ ಹೊಡೆದಿದ್ದು ನಮ್ದ ತಪ್ಪಂತೆ ಅನ್ಲಿ? ಹಾಂ ಏನನ ಯವ್ವ, ನನ್ನ ಗಂಡ ಇದ್ದಿದ್ದಿಲ್ಲ, ನಿನ್ನ ಗಂಡ ಒಬ್ಬನ ನಿಂತು ಮಾತಾಡಕತ್ತಿದ್ದ. ಸುಮ್ಮನೆ ನಾನು ಹೊಡೆದ್ಬಿಟ್ಟೆ ಆ ಹೆಣ್ಮಗಳಿಗೆ. ಅದಕ್ಕೆ ದೇವ್ರು ನೋಡು ಇಂಥ ಪರಿಸ್ಥಿತಿ ತಂದಿಟ್ಟ. ಕುಂಟ್ಕೋತ ಅಡ್ಡಾಡೋದು. ಹೌದಪ್ಪ. ಹಾಂ ಎದಕ್ಕೆ ನಿಮ್ಮ ಹೇಗಿದ್ದಾರೆ ಬೈದ್ರು? ಗಿರಿಜವ್ವ ಜಯವ್ವ ಯಾಕ್ರವ ಪಟೇಲ್ರ ಅನ್ನೋದು ನಿಮಗೆ ಮರ್ಯಾದಿಲ್ಲನ? ಹಾಂ ಪಟೇಲ್ರ ಅನ್ನೋದಲ್ಲ ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕನ್ನೋದಿಲ್ಲನ? ನೀವಿಬ್ರು ಏನ ಈ ಊರಿನ ದೊಡ್ಡ ಇದಾಗಿ ಆಗ್ಯಾರ ನೀವು? ಹಾಂ ಡಾಕುಗಳಾಗ್ಯಾರ ಇಬ್ರು ಆ ಪರಿ ಮಾತಾಡಕ? ನಿಮ್ಮ ಹೋಲ್ ಬಿಡ್ರಿ, ಅವ್ರ ತಪ್ಪರು ಅವ್ರಿಗೆ ಆಗೈತಿ. ನಿನ್ನೆ ಕಟ್ಟಿಗೆ ತೊಗೊಂಡು ಬರಾಗ ಪಟೇಲ ಏನಾಗೈತಿ ಅಂದ್ರೆ ಇವ್ರಿಬ್ಬರಿಗೇನು ಕಲ್ಲಿನ ಅಲ್ಲೇ ಅದ, ಕಲ್ಲಿಗೆ ಯಾರು ಹೊಡೆದಿಲ್ಲ. ಇವರಿಬ್ಬರಿಗೇನು ಉಳ್ಳಿಡ್ಸ ಹೊಡೆದು ಹೋಗ್ಯಾರ ರಗ್ ಹಚ್ಚಿ. ಹಾಂ ತುಂಬ ಹಚ್ಚಿ ಏನು ಕಾಣ್ಲಾರಂಗೆ ಒತ್ತೆಗೆ ಕೈ ಹಿಡಿದು ಹೊಡೆದು ಹೋಗ್ಯಾರ ಇಬ್ಬರಿಗೇನು. ಅವ್ರಿಗೆ ಕುಂತ್ರ ಹೇಳಕ್ಕೆ ಬರೋಲ್ತು, ಎದ್ರು ಕುಂದ್ರಕ್ಕೆ ಬರೋಲ್ತು. ಆ ಪರಿ ಕಾಲು ಬ್ಯಾನಾಗ್ಯಾವು, ಹಿಂದೆ ಒದ್ದಾರ, ಭಾಳ ಅನಾಹುತ ಆಗೈತೆ ಹೋಗಿ. ಅದಕ್ಕೆ ನಿಮಗೆ ಒಂದು ಮಾತು ತಿಳಿಸಿ ಹೋದ್ರಾತು. ಯಾರು ಬಂದಾರ ಊರಾಗ, ಏನು ಸುದ್ದಿ ಏನು ಗೊತ್ತಾಗತ್ತಿಲ್ಲ. ಹಾಂ ಏನು ಮಾಡ್ಬೇಕಪ್ಪ ಪಟೇಲಪ್ಪ, ಹೇಳಿ ನೀನಾರ ಹೇಳು. ಹ್ಞೂ ಬೇ ಪಾಪ ಅಂಗನವಾಡಿ ಟೀಚರ್ಗೆ ಏನು ಹಿಂದೆ ಮುಂದೆ ಏನೋ ಯೋಚನೆ ಮಾಡದೆ ಹೊಡೆದಾರ. ಮತ್ತು ದೇವ್ರ ಅರಿಯೇನು? ಹಾಂ ಅದಕ್ಕೆ ಸರಿಯಾಗಿ ಕೊಟ್ಟನ ಶಿಕ್ಷೆ. ಆಕಿಗೆ ತಪ್ಪಾತಂತ ಹೇಳಿ ಕಾಲು ಹಿಡ್ಕೊಂಡ್ರೆ ಒಲ್ಲೆ ಅಂದರು. ಆಯ್ತು, ಕಾಲು ಹಿಡ್ಕೊಳಕ್ಕೆ ನಿಮಗೆ ಆಗೋದಿಲ್ಲ ಅಂದ್ರೆ ಕಡೆಗೆ ತಪ್ಪಾತವ ನಾವು ಹೊಡೆದಿದ್ದಂತೇಳಿ ಅನ್ನಕ್ಕೂ ಬರಲಿಲ್ಲ. ಇವ್ರಿಗೆ ಬಾಯಿ ಸೇದ್ಕೊಂಡು ಹೋಗಿತ್ತಾನ. ಆ ದೇವರು ಬಾಯಿ ಒಂದು ಬಿಟ್ಟಾನ, ಬಾಯಿಗೆ ಒಂದು ಏನೋ ತಂದು ಅಂಬರ್ಸ್ಬೇಕಾಗಿತ್ತು ಇವ್ರಿಬ್ಬರಿಗೇನು. ಅವಾಗ ಗೊತ್ತಾಕಿತ್ತು. ಪಟೇಲ್ರಿ ಅವ್ರ ತಪ್ಪರು ಅರಿವಿ ಆಗೈತೆ ರೀ. ನಮ್ಮ ಹುಡುಗನ ಕಳ್ಸೀನಿ ರೀ, ಅವ್ರ ಅಂಗನವಾಡಿ ಟೀಚರ್ನ ಕರ್ಕೊಂಬ ಅಂಥೇಳಿ ಬರಾಕತ್ತಿರ್ಬೇಕು ರೀ. ಅವ್ರು ಬಂದ್ರಂದ್ರೆ ಇವ್ರ ಕಡೆಯಿಂದ ಕ್ಷಮೆ ಕೇಳಿಸಿಬಿಡ್ರಿ. ಕೇಳ್ತಾರೆ. ಅಲ್ಲಪ್ಪ ಕೇಳ್ತಾರಂತ ಹೆಂಗಂತಿ? ಮಾನ್ಯ ಬೈದು ಹೋದ್ರಲ್ಲ ಹಂಗೆ ಇವತ್ತು ಹಂಗೆ ಅಂದು ಹೋದ್ರೆ ಏನು ಮಾಡ್ತಿ? ಹೊಳೆ ಮಳೆ ಇದನ್ನ ಮಾಡೋಣ ನಾವು? ಇಲ್ರಿ ಹಂಗೆ ಮಾಡಂಗಿಲ್ರಿ. ಅವರು ಭಾಳ ಪಶ್ಚಾತ್ತಾಪದಲ್ಲಿ ನೊಂದು ಬೆಂದು ಬೆವ್ತು ಸೋತು ಸುಣ್ಣಾಗಿ ಹಿಂಗೆ ಬಂದು ನಿಂತಾರೆ. ಇಷ್ಟೊಂದು ಜನ ಸೇರ್ಕೊಂಡಿರಿ. ಆ ಮೂರ್ತಿ ಬಂದು ಪಟೇಲ್ರ ಮನೆಗೆ ಬಾ ಅಂತ ಹೇಳ್ಯಾರಂತಂದ್ರು, ಬಂದೇವಿ. ಏನು ವಿಷಯ? ಬಾ ಈ ಕಡೆ ಬಾ, ಇಬ್ರು ಅಕ್ಕ ತಂಗಿರಿ ಈ ಕಡೆ ಬರ್ರಿ. ಏನು ಬಾ ಈ ಕಡೆ ಬಾ ಅಂತಂತೀಯಲ್ಲ, ಏನು? ಸುಮ್ಮನಿರಲಿ, ಬಾರವಾನಕ್ಕೆ ಹೋಗಿ ಬಾ ಅಂತಂದೆ ಅಷ್ಟ. ಸುಮ್ಮನಿರು. ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿರ್ಬೇಕು. ಜಾಸ್ತಿ ಮಾಡಿದ್ರ ಆಗ ಗಿರಿಜವ್ವ ಜಯವ್ವ ಅವ್ರ ಗಾಡಿ ಹೆಂಗೆ ಹೊಡೆದಿದ್ರಲ್ಲ ಹಂಗೆ ಹೊಡಿಬೇಕಾಗತ್ತ ಏನು? ಸುಮ್ಮನೆ ನಿಂದ್ರಬೇಕು ಅಷ್ಟ. ಹಲ್ಲು ಕಿಸಿದೆ ಅಂದ್ರೆ ಹಲ್ಲನ್ನು ತೆಗಿತೀನಿ ಅಷ್ಟ. ಮತ್ತ ಬರವ ಅಲ್ಲಿಗೆ ನಿಂತ್ರಿ ಬರ್ರಿ. ಏನವ ಗಿರಿಜವ್ವ ಜಯವ್ವ ಇಬ್ಬರಿಗೆ ಏನಾಗೈತಿ? ಯಾರು ಬಂದು ಹೊಡೆದು ಹೋದ್ರು? ಚಲೋನ ಹೊಡೆದಾರ ಬಿಡು ಅವರು. ಈಗರ ಅಂಗನವಾಡಿ ಟೀಚರ್ಗೆ ಕ್ಷಮೆ ಕೇಳ್ತೀರೇನಿಲ್ಲ? ಕೇಳ್ತೇರಿ. ನಮ್ಮ ತಪ್ಪು ಆಗೈತಿ, ಕೇಳ್ತೇರಿ. ಮತ್ತು ಆಕಿಂದು ತಪ್ಪೈತೆ ಅಲ್ರಿ, ಕೇಳ್ರಿ. ಆಕಿನೂ ಇನ್ನೊಮ್ಮೆ ಹಾಗೆಲ್ಲ ಅನ್ನಬಾರ್ದಂತಂದು ಹೇಳ್ರಿ ಅವ್ರಿಗೇನು. ಹೌದು, ನೀವು ಟೀಚರ
ನೀವು ಏನು ಅನ್ಬೇಕಂದ್ರೆ ಅವ್ರಿಗೆ ಎಣ್ಣ ಅಂತನ ಕರಿಬೇಕು. ಹೋಗಿ ಎಣ್ಣ ಬಾರ್ ಎಣ್ಣ ಎಲ್ಲಿ ನಿಂತು ನೀವು ಮಾತಾಡಿದ್ರು ಎಣ್ಣ ಅಂತನ ಮಾತಾಡ್ಬೇಕು. ಯಾಕಂದ್ರೆ ಈ ಹಳ್ಳಿ ಪದ್ಧತಿನೇ ಹಂಗೆ. ನೀವು ಅದು ಏನೋ ಇಂಗ್ಲೀಷ್ನಾಗ ಡರ್ಲಿಂಗ್ ಡ್ರಿರ್ಲಿಂಗ್ ಅವೆಲ್ಲ ಅನ್ನಬಾರ್ದವ. ಯಾಕಂದ್ರೆ ಅವ್ರಿಗೇನು ಭಾಳ ಸಿಟ್ಟು ಬರ್ತೈತಿ. ಅಂಥವೆಲ್ಲ ಇಲ್ಲಿ ಯೂಸ್ ಮಾಡಬಾರ್ದು ಆ ವರ್ಡ್ಗಳು. ಯಾಕಂದ್ರೆ ನೀನು ಕಲ್ತೀವಿ, ನಾವು ಡಿಗ್ರಿ ಮುಗ್ದವರು, ನಮ್ಗೆ ಅವು ಗೊತ್ತಾಗುತ್ತೆ. ಆದ್ರೆ ಇವ್ರು ಯಾರು ಏನೂ ಸಾಲಿ ಕಲ್ತಿಲ್ಲ. ಹಳ್ಳ್ಯಾನವ್ರು ಸಣ್ಣರಕ್ಕಲೆ ಲಗ್ನ ಆಗಿ ಬಂದುಬಿಟ್ಟಾರ. ಹಾಗಾಗಿ ಅವ್ರಿಗೇನು ಗೊತ್ತಿಲ್ಲ. ಹಿಂಗೆ ಗಂಡದರಿಗೆ ನಾನು ಸಿಟ್ಟು ಬಂದೈತಿ. ಹಾಗಾಗಿ ಅವರು ಹೊಡೆದಾರ ನಿನಗೆ. ನಿಂದು ತಪ್ಪೈತಿ ಏನು. ಇನ್ಮ್ಯಾಗ ನಾನು ಆ ಥರ ಮಾತಾಡಂಗಿಲ್ಲ ಅಂತ ನೀನು ತಪ್ಪಾತಂತ ಕೇಳು. ಅವರು ಹೊಡೆದಿದ್ದು ತಪ್ಪತ್ತಂತ ಅವ್ರು ಕೇಳ್ತಾರೆ ಅಷ್ಟೆ. ಮಾತಾಡಿದ್ದು ತಪ್ಪೇನಲ್ಲ. ಅದು ಏನು ಶಬ್ದ ಯೂಸ್ ಮಾಡ್ತೀಯಲ್ಲ ಅದನ್ನು ಯೂಸ್ ಮಾಡಬೇಡ. ಅದು ತಪ್ಪ. ನನಗೂ ಅದು ಚಲೋ ಅನ್ಸಂಗಿಲ್ಲ. ಯಾಕಂದ್ರೆ ನಮಗಲ್ಲಿ ಸಿಟಿಯಾಗ ಏನದು ಡಾರ್ಲಿಂಗ್ ಅಂದ್ರೂ ನಮ್ಗೆ ಅದೊಂದು ಖುಷಿನೇ ಇರ್ತೈತಿ. ಯಾರಿಗೇನಂದ್ರೂ ಅದೊಂದು ಫ್ರೆಂಡ್ಸಿಗೂ ಅಂತಾರೆ, ಎಲ್ಲರಿಗೆ ಅಂತಾರೆ. ಆದ್ರೆ ಇಲ್ಲಿ ಹಳ್ಳ್ಯಾಗ ಹಂಗಲ್ಲವ ಟೀಚರ್. ಮತ್ತು ನೀವು ಅದಕ್ಕೂ ಸಿಟಿಗೆ ಏರ್ಬೇಡ್ರಿ. ಇಲ್ಲಿ ಹಳ್ಳ್ಯಾಗ ಅಂಥವೆಲ್ಲ ವರ್ಡ್ ಯೂಸ್ ಮಾಡಬಾರ್ದು. ಅಣ್ಣರ ಕಾಕರ ತಮ್ಮರ ಅಂತೇಳಿ ಹಿಂಗೆ ಮಾತಾಡು. ನೀನು ಇನ್ನೇ ಮಾತ್ರ ಅನ್ನಂಗಿಲ್ಲ ಅಂತ ಹೇಳ್ಬಿಡು. ಅವರು ನಿಂಗೆ ಕ್ಷಮೆ ಕೇಳ್ತಾರೆ. ನಿನಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಹೌದಿಲ್ಲ? ಹ್ಞೂ ರೀ ಪಟೇಲ್, ನೀವು ಹೆಂಗಂತೀರಿ ಹಂಗಾರೆ. ಗಿರಿಜಿ ತಪ್ಪಾತಂತ ಹೇಳ. ಟೀಚರ, ನಿಮಗೆ ನಾವು ಹೊಡಿಬಾರ್ದಾಗಿತ್ತು ರೀ. ಏನೋ ಹಿಂದೆ ಮುಂದೆ ಏನೋ ಯೋಚನೆ ಮಾಡಲಿಲ್ಲ, ಹಂಗೆ ಹೊಡೆದು ಬಿಟ್ಟೇವಿ. ನಂದು ತಪ್ಪಾತ್ರಿ. ಏನು ತಿಳ್ಕೊಬೇಡ್ರಿ, ನಂದು ತಪ್ಪಾಗೈತೆ ರೀ. ಇನ್ನೊಮ್ಮೆ ನಿಮಗೆ ಹೊಡೆಯಂಗಿಲ್ಲ ರೀ. ಅದ್ರಾಗ ಹುಸನಾಯಿಗೆ ಹೊಡೆದಂಗಂತರೂ ಹೊಡೆಯಂಗೇ ಇಲ್ರಿ. ತಪ್ಪಾತ್ರಿ. ಟೀಚರ, ನಂದೊಂದು ಮಾತೈತ್ರಿ, ನೀವು ಅದಕ್ಕೆ ಒಪ್ಕೋತೀರೇ? ಒಪ್ಕೋತೀನಿ. ಯಾಕಂದ್ರೆ ನಂದು ತಪ್ಪೇ. ನಾನು ಹಂಗೆ ಡಾರ್ಲಿಂಗ್ಸ್ ಅಂತಂದು ಮಾತಾಡಬಾರ್ದಾಗಿತ್ತು. ಮಾತಾಡೀನಿ. ನಾನು ಕ್ಯಾಶುವಲ್ ಆಗಿ ಮಾತಾಡಬೇಕಾಗಿತ್ತು. ನಾನು ಹಂಗೆ ಮಾತಾಡಲಿಲ್ಲ. ಇನ್ನೊಮ್ಮೆ ಆ ಥರ ಎಲ್ಲ ಮಾತಾಡಂಗಿಲ್ಲ. ಫ್ರೆಂಡಾಗಿ ಮಾತಾಡ್ತೀನಿ. ಇನ್ನೂ ಒಂದು ರೀ ಟೀಚರ್, ಒಂದು ಮಾತೈತೆ ಅಂತ ಹೇಳಿದ್ನಲ್ರಿ. ಅದು ಏನಂದ್ರೆ, ನನ್ನ ಗಂಡಗೆ, ಜಯಕ್ಕನ ಗಂಡಗೆ ಅಂದ್ರೆ ಸಂಗಣ್ಣಗೆ, ಶಿವಣ್ಣಗೆ, ಇವರೆಲ್ಲರಿಗೂ ಒಂದೊಂದು ರಾಖಿ ಕಟ್ಟಿಬಿಡ್ರಿ. ಕಟ್ಟಿದ್ರಿ ಅಂದ್ರೆ ನೀವು ಎಷ್ಟೊತ್ತು ನಿಂತು ಮಾತಾಡಿದ್ರು ನಾವು ಏನು ತಿಳ್ಕೊಳಂಗಿಲ್ಲ. ಏನ್ರಿ ಕಟ್ತೀರಿ ಅಲ್ಲ? ಕಟ್ತಾರ ಬಿಡು. ಕಟ್ತೀರಲ್ಲ ಟೀಚರ್? ಇದೇನೋ ತಪ್ಪಾತಂತ ಹೇಳ್ಬೇಕಂತ ನಾವು ಕರ್ಕೊಂಬಂದ್ರೆ ಇವ್ರು ನೋಡಿದ್ರು ದೊಡ್ಡ ಬಾಂಬ ಹಾಕಿಬಿಟ್ರಲ್ಲೋ ಮಲೇಶ. ಹಾಕಿನ. ಆಯ್ತು ಕಟ್ತೀನಿ. ಆಯ್ತಲ್ಲವ ಟೀಚರ್ತಿ, ಖುಷಿ ಆಯ್ತಾ? ಅವ್ರು ತಪ್ಪಾತಂತ ಕೇಳಿದ್ರಿ ಇಬ್ರು ಬಂದು. ಕೇಳಿಲ್ಲ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತಿದ್ದಿ. ಈಗ ನ್ಯಾಯ ಸಿಕ್ತಿಲ್ಲ, ಈಗ ಸಂತೋಷವಾಗಿರಿ. ಇವ್ರಿಗೆ ನ್ಯಾಯ ಸಿಕ್ತು, ನಿನಗೂ ನ್ಯಾಯ ಸಿಕ್ತು. ಇನ್ಮ್ಯಾಗ ಇವ್ರಿಗೆ ಏನು ಆತಂಕ ಇರಂಗಿಲ್ಲ. ನೀ ಎಷ್ಟು ಮಾತಾಡಿದ್ರು ಮಾತಾಡಲಿ ಅಂತೇಳಿ ಸುಮ್ಮನೆ ಇರ್ತಾರೆ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ನಮಸ್ಕಾರ.